ಜೈ ಹಿಂದ್. ಇವತ್ ನಾವು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಚಾಪ್ಟರ್ 3 ನ ಮಾಡ್ತಾ ಇದೀವಿ. ಮೈಂಡ್ ಯುವರ್ ಓನ್ ಬಿಸ್ನೆಸ್ ಚಾಪ್ಟರ್ 3, ಚಾಪ್ಟರ್ 1, ಚಾಪ್ಟರ್ 2 ಯಾರು ನೋಡಿಲ್ಲ ನನ್ನ ಪ್ರೊಫೈಲ್ ಒಳಗಡೆ ಹೋಗಿ ನೀವು ನೋಡ್ಬೋದು. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಮೆಕ್ಡಾನಲ್ಡ್ಸ್ ಯಾರಿಗೂ ಗೊತ್ತಿಲ್ಲ, ಕಂಪನಿ ಇಡೀ ವರ್ಲ್ಡ್ ವೈಡ್ ಪ್ರತಿಯೊಬ್ಬರಿಗೂ ಗೊತ್ತು, ಹೌದಾ? ಆ ಓನರ್ಗೆ ಒಂದು MBA ಕಾಲೇಜಲ್ಲಿ ಇನ್ವೈಟ್ ಮಾಡಿರ್ತಾರೆ. ಆ ಇನ್ವೈಟ್ ಮಾಡಿರುವಂತಹ ಫಂಕ್ಷನ್ ಗೆ ನಮ್ಮ ಆಥರ್ ಅವರ ಫ್ರೆಂಡ್ ಕೂಡ ಹೋಗಿರ್ತಾರೆ. ಓಕೆ, ಅವ್ರಿಗೇನು ಇನ್ವೈಟ್ ಮಾಡಿರ್ತಾರಲ್ಲ ಆ ಓನರ್ಗೆ, ಆ ಓನರ್ ಹೋಗಿ ಒಂದು ಒಳ್ಳೆ ಮೋಟಿವೇಶನ್ ಸ್ಪೀಚ್ ಕೊಡ್ತಾರೆ ಅಲ್ಲಿರುವಂತಹ ಮಕ್ಕಳಿಗೆಲ್ಲ. ಆ ಮಕ್ಕಳು ತುಂಬಾ ಖುಷಿ ಪಡ್ತಾರೆ ಆ ವ್ಯಕ್ತಿಯಿಂದ ಅವರ ಈ ಸಕ್ಸಸ್ ನ ನೋಡಿ. ಅದಕ್ಕೋಸ್ಕರ ನಮ್ ಜೊತೆ ಇನ್ನೊಂದ್ ಸ್ವಲ್ಪ ಟೈಮ್ ನ ಸ್ಪೆಂಡ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾರೆ. ಅದಕ್ಕೋಸ್ಕರ ಅಲ್ಲಿರುವಂತಹ ಮಕ್ಕಳಿಗೆಲ್ಲ ಒಂದು ಪ್ರಶ್ನೆ ಕೇಳ್ತಾರೆ, ನಾನು ಏನು ಕೆಲಸ ಮಾಡ್ತೀನಿ ಅಂತ ಹೇಳಿ ಅಂತ ಹೇಳ್ತಾರೆ. ಅವಾಗ ಸ್ವಲ್ಪ ಜನ ನಗ್ತಾರೆ, ಯಾಕಂದ್ರೆ ಅವ್ರು ವರ್ಲ್ಡ್ ವೈಡ್ ಅಷ್ಟೊಂದು ಫೇಮಸ್ ಆಗಿರ್ತಾರೆ, ಯಾರಿಗೂ ಗೊತ್ತಿರೋದಿಲ್ಲ ಅವರ ಕೆಲಸ, ಹೌದಲ್ವಾ? ಅದಕ್ಕೆ ಇನ್ನೊಂದ್ಸಲ ಕೇಳ್ತಾರೆ, ನಾನು ಏನ್ ವರ್ಕ್ ಮಾಡ್ತೀನಿ ಅಂತ ಯಾರಿಗ್ ಗೊತ್ತು, ಹೇಳ್ತೀರಾ ಅಂತ ಹೇಳ್ತಾರೆ. ಅವಾಗ ಅಲ್ಲಿ ಒಂದ್ ಹುಡುಗ ಧೈರ್ಯ ಮಾಡ್ಕೊಂಡು ಹೇಳ್ತಾನೆ, ಸರ್ ನಿಮ್ ವರ್ಕ್ ಯಾರಿಗ್ ಗೊತ್ತಿಲ್ಲ ಸರ್, ಇಡೀ ವರ್ಲ್ಡ್ಗೆ ಗೊತ್ತು, ನೀವು ಮೆಕ್ಡಾನಲ್ಡ್ಸ್ ಓನರ್ ಅಂತ. ಅದಕ್ಕೆ ಅವರು ನಗ್ತಾ ಉತ್ತರ ಕೊಡ್ತಾರೆ, ಎಲ್ರು ಹಂಗೆ ಅನ್ಕೊಂಡಿದ್ದಾರೆ, ನಾನು ಹ್ಯಾಂಬರ್ಗರ್ ಮಾತ್ರ ಮಾಡೋನು ಬಿಸ್ನೆಸ್ ನ ಅಂತ ಅನ್ಕೊಂಡಿದ್ದಾರೆ. ಅದು ನನ್ನ ಬಿಸಿನೆಸ್ ಮಾತ್ರ, ಆದ್ರೆ ನನ್ನ ಪ್ರೊಫೆಷನಲ್ ಬೇರೆನೆ ಇದೆ ಅಂತ ಹೇಳ್ತಾರೆ. ಯಾವ ರೀತಿ ನಾನು ಬಿಸ್ನೆಸ್ ನ ಮುಂದುವರಿಸಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಆದ್ರೆ ನಿಜವಾಗ್ಲೂ ನನ್ನ ಪ್ರೊಫೆಷನಲ್ ಏನಂದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಹೌದು, ನನ್ನ ಮೆಕ್ಡಾನಲ್ಡ್ಸ್ ಇಷ್ಟೊಂದು ವರ್ಲ್ಡ್ ವೈಡ್ ಆಗಿದೆ ಅಲ್ಲ, ಪ್ರತಿಯೊಂದು ವರ್ಲ್ಡ್ ಅಲ್ಲೂ ಏನೇನ್ ಜಾಗಗಳಿದಾವಲ್ಲ ಮೆಕ್ಡಾನಲ್ಡ್ಸ್ ಬ್ರಾಂಚಸ್, ಆ ಜಾಗಗಳನ್ನೆಲ್ಲ ನಾನೇ ಸೇಲ್ ಮಾಡಿರೋದು ಅಂತ ಹೇಳ್ತಾರೆ. ಅಂದ್ರೆ ಆ ಜಾಗಗಳನ್ನೆಲ್ಲ ತಗೊಂಡು ಮೆಕ್ಡಾನಲ್ಡ್ಸ್ ಬ್ರಾಂಚ್ ಬೇಕಪ್ಪ ಅಂದ್ರೆ ಆ ಜಾಗನೂ ಕೂಡ ತಗೋಬೇಕಾಗಿತ್ತು ಅವ್ರು, ಹೌದಾ? ಅದಕ್ಕೋಸ್ಕರ ಈ ರೀತಿ ಅವರ ಬಿಸ್ನೆಸ್ ನ ತುಂಬಾ ಚೆನ್ನಾಗಿ ಗ್ರೋತ್ ನ ಮಾಡ್ಕೊಂತ ಹೋದ್ರು. ಈ ವಿಷಯನ ಬಂದು ನಮ್ಮ ಆಥರಿಗೆ ಹೇಳ್ತಾರೆ. ನಮ್ಮ ಆಥರ್ ಕೂಡ ಇದನ್ನ ಮೈಂಡ್ ಅಲ್ಲಿ ಹಾಕೊಂಡು ಇವರು ಕೂಡ ಯಾವ ರೀತಿ ಬಿಸ್ನೆಸ್ ನ ಮಾಡಿದಾರೆ ಅಂದ್ರೆ, ನಮ್ಮ ರಾಬರ್ಟ್ ಕಿಯೋಸಾಕಿ ಅವರು, ಇವರು ಕೂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಮಾಡಿದ್ದಾರೆ. ಅದನ್ನು ಕೂಡ ಮನ್ಸಿಗೆ ತಗೊಂಡಿರ್ತಾರೆ, ಯಾಕಂದ್ರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲ. ಅದನ್ನ ನೋಡಿ ಇವರು ಕಲ್ತ್ಕೊಂಡು ಎಲ್ಲೆಲ್ಲಿ ಜಾಗಗಳಿದಾವಲ್ಲ, ಇವರು ಫಸ್ಟ್ ಒಂದು ಕಾರ್ ವಾಷಿಂಗ್ ಬಿಸ್ನೆಸ್ ನ ನಡೆಸ್ತಾರೆ. ಅದು ತುಂಬಾ ಚೆನ್ನಾಗಿ ಒಳ್ಳೆ ಫೇಮಸ್ ಆಗುತ್ತೆ. ಒಳ್ಳೆ ಫೇಮಸ್ ಆದ್ಮೇಲೆ ಅವುಗಳನ್ನ ಬ್ರಾಂಚ್ ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರಲ್ವಾ. ಬ್ರಾಂಚ್ ಗಳನ್ನ ಮಾಡ್ಬೇಕಾದ್ರೆ ಇವರು ಕೂಡ ಆ ಜಾಗಗಳನ್ನ ಇವರೇ ಸೇಲ್ ಮಾಡ್ತಾ ಇದ್ರು. ಆ ಜಾಗಗಳಲ್ಲಿ ಕಾರ್ ವಾಷಿಂಗ್ ಬಿಸ್ನೆಸ್ ನ ಶುರು ಮಾಡ್ತಾ ಇದ್ರು. ಅಂದ್ರೆ ರಿಯಲ್ ಎಸ್ಟೇಟ್ ಕಾರ್ ವಾಷಿಂಗ್ ಬಿಸ್ನೆಸ್ ಜೊತೆಗೆ ಇವರು ಏನ್ ಮಾಡ್ತಾ ಇದ್ರು, ಪ್ಲೇಸ್ ಗಳನ್ನ ಸೇಲ್ ಮಾಡ್ತಾ ಇದ್ರು. ಆ ಹೆಸರಲ್ಲಿ ಕಾರ್ ವಾಷಿಂಗ್ ಬಿಸ್ನೆಸ್ ನಡೆಸ್ಬೇಕಪ್ಪ ಅಂದ್ರೆ ಈ ಜಾಗನ ತಗೋಬೇಕಂತ. ಅಂದ್ರೆ ಕಾರ್ ವಾಷಿಂಗ್ ಬಿಸ್ನೆಸ್ ಗೆ ಇವರೇ ಓನರ್ ಆಗ್ಬಿಟ್ರು ಪ್ರತಿಯೊಂದು ಕಡೆನು. ಅಂದ್ರೆ ಇವರು ಇಲ್ಲಿ ಯಾವ ರೀತಿ ಗ್ರೋ ಆದ್ರು ಅಂತ ತಿಳಿಸಿದ್ದಾರೆ. ಇದ್ರಲ್ಲಿ ನಾವು ಹಂತವಾಗಿ ತಿಳ್ಕೊಂತ ಹೋಗೋಣ. ಫಸ್ಟ್ನೇದು ಮೈಂಡ್ ಯುವರ್ ಓನ್ ಬಿಸ್ನೆಸ್. ಅಂದ್ರೆ ನಾವ್ ಇಲ್ಲೇ ಅರ್ಥ ಮಾಡ್ಕೋಬೇಕು, ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂದ್ರೆ ಇವರು ಸ್ವಂತವಾಗಿ ಒಂದು ಕಂಪ್ನಿನ ಬಿಲ್ಡ್ ಮಾಡ್ತಾರೆ. ಅದು ತುಂಬಾ ಹೆಸರುವಾಸಿಯಾದಾಗ ಆ ಬ್ರಾಂಚ್ ಗಳು ಮಾಡಕ್ಕೆ ಬಂದಿರ್ತಾರೆ ತುಂಬಾ ಜನ ಕಂಪ್ನಿಗಳು, ಹೌದಾ? ಅವೆಲ್ಲವೂ ಕೂಡ ಈ ಜಾಗನ ತಗೋಬೇಕಂತ ಹೇಳಿರ್ತಾರೆ. ಅಲ್ಲಿ ಕೂಡ ಇವ್ರದ್ದು ಬಿಸ್ನೆಸ್ ನಡೀತಾ ಹೋಯ್ತು. ನೆಕ್ಸ್ಟ್, ಡಿಫ್ರೆನ್ಸ್ ಬಿಟ್ವೀನ್ ಬಿಸ್ನೆಸ್ ವರ್ಸಸ್ ಪ್ರೊಫೆಷನಲ್. ಅಂದ್ರೆ ಇವರು ಆತರ ಯಾರಿಗಾದ್ರೂ ನೀವ್ ಏನ್ ಕೆಲಸ ಮಾಡ್ತೀರ ಅಂತ ಕೇಳಿದಾಗ ಅಲ್ಲಿ ಇರುವಂತಹ ವ್ಯಕ್ತಿ ನಾನು ಬ್ಯಾಂಕರ್ ಅಂತ ಹೇಳಿದ್ರೆ ನೀವು ಬ್ಯಾಂಕರ್ ಓನರ್ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಅಂದ್ರೆ ಇವರ ಮೈಂಡ್ ಸೆಟ್ ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಬೇಕು. ಇವ್ರು ಹೇಳೋ ಪ್ರಕಾರ ನಾವು ಬಿಸಿನೆಸ್ ಮಾಡ್ಬೇಕು, ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಕೆಲವರಿಗೆ ಪ್ರೊಫೆಷನಲ್ ಮಾಡ್ಬೇಕಂತ ಇಷ್ಟ ಇರುತ್ತೆ, ಓಕೆನಾ? ಪ್ರೊಫೆಷನಲ್ ಮಾಡಿ, ಆದ್ರೆ ಅದ್ರ ಜೊತೆಗೆ ಬಿಸ್ನೆಸ್ ಮಾಡೋದು ಕೂಡ ತುಂಬಾ ಮುಖ್ಯ. ಬಿಸ್ನೆಸ್ ಮಾಡಕ್ಕೆ ಆಗಲ್ಲ ಅಂದ್ರೆ ನಾವೇನು ದುಡ್ದಿರೋದನ್ನ ನಾವೇನು ಹಾಳು ಮಾಡ್ತಾ ಇರ್ತೀವಿ ಲ್ಯಾಬಿಲಿಟೀಸ್ ಅಸೆಟ್ಸ್ ಪ್ರತಿಯೊಂದು ನೀವು ತಿಳ್ಕೊಬೇಕಾಗುತ್ತೆ. ಚಾಪ್ಟರ್ 1, 2 ಎಲ್ಲ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಓಕೆನಾ? ಅಸೆಟ್ಸ್, ನಮ್ಮ ಜೋಬಿಗೆ ಏನ್ ಹಣ ಬರ್ತದಲ್ಲ ಅದು ಅಸೆಟ್ ಆಗಿರುತ್ತೆ ನಾವು ತಗೊಂಡಿರೋದು. ಲ್ಯಾಬಿಲಿಟೀಸ್, ನಾವು ಏನ್ ವಸ್ತು ತಗೊಂಡಿರ್ತೀವಲ್ಲ ಅದು ನಮ್ ಕೈಯಿಂದನೇ ಎಕ್ಸ್ಪೆನ್ಸಸ್ ಹೋಗ್ತಾ ಇದ್ರೆ ಅದು ಲ್ಯಾಬಿಲಿಟೀಸ್. ಅದಕ್ಕೋಸ್ಕರ ಅಸೆಟ್ಸ್ ಕಡೆ ಫೋಕಸ್ ಮಾಡಿ. ನೀವು ಬಿಸ್ನೆಸ್ ಮಾಡ್ಬೇಕಂದ್ರೆ ಬಿಸ್ನೆಸ್ ಮಾಡ್ಬೇಕಂತ ಏನಿಲ್ಲ, ಕಂಪನಿಗಳನ್ನ ಓಪನ್ ಮಾಡಿ ನೀವು ಜಾಸ್ತಿ ಅಸೆಟ್ ಕಡೆ ಫೋಕಸ್ ಮಾಡಿದ್ರೆ ಅದನ್ನು ಕೂಡ ಒಂದು ಬಿಸ್ನೆಸ್ ಅಂತ ಹೇಳಿದ್ದಾರೆ. ನೀವು ನಿಮ್ಮ ಪ್ರೊಫೆಷನಲ್ ಮಾಡಿ ತಪ್ಪೇನಿಲ್ಲ, ಆದ್ರೆ ಅಸೆಟ್ಸ್ ಕಡೆ ಫೋಕಸ್ ಮಾಡಿ, ಅಸೆಟ್ಸ್ ಕಡೆ ಇನ್ವೆಸ್ಟ್ ಮಾಡಿ ಅಂತ ನಮ್ಮ ಆತರ ಅವರು ಹೇಳಿದ್ದಾರೆ. ನೆಕ್ಸ್ಟ್, ರಿಯಲ್ ಅಸೆಟ್ಸ್ ಬಗ್ಗೆ ಎಷ್ಟು ಕ್ಲೀನ್ ಆಗಿ ಅರ್ಥ ಮಾಡಿಸಿದ್ದಾರೆ ನೀವು ನೋಡಬಹುದು. ರಿಯಲ್ ಅಸೆಟ್ಸ್ ಅಂದ್ರೆ ರಿಯಲ್ ಎಸ್ಟೇಟ್, ಸ್ಟಾಕ್, ಬಾಂಡ್ಸ್ ಇವೆಲ್ಲ ರಿಯಲ್ ಅಸೆಟ್ಸ್ ಆಗಿ ಉಳಿದಿರ್ತವೆ. ಯಾಕಪ್ಪ ಅಂದ್ರೆ ಇವು ಡೇ ಬೈ ಡೇ ಅಂದ್ರೆ ಇವು ಮನಿ ತುಂಬಾ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೋಗ್ತವೆ. ಅದೇ ನೆಕ್ಸ್ಟ್ ನಾವು ರಿಯಲ್ ಅಸೆಟ್ಸ್ ಅಲ್ಲ ನಾವು ಅದಕ್ಕೆ ಜಾಸ್ತಿ ಫೋಕಸ್ ಮಾಡೋದು. ಈಗ ನೆಕ್ಸ್ಟ್ ಯಾರಿಗಾದ್ರೂ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಕಾರ್ ಆಗಿರ್ಬೋದು, ಹೌಸ್ ಆಗಿರ್ಬೋದು. ಹೌಸ್
ಲ್ಯಾಬಿಲಿಟೀಸ್ ಹೇಗಾಗುತ್ತೆ ಅಸೆಟ್ಸ್ ಅಂತಾನೆ ತುಂಬಾ ಜನ ಹೇಳೋದು, ಆದ್ರೆ ನಮ್ಮ ಆಥರ್ ಅವರು ಯಾವಾಗ್ಲೂ ಖಂಡಿಸಿದ್ದಾರೆ ಇದನ್ನ. ಅದು ಲ್ಯಾಬಿಲಿಟೀಸ್ ಅಸೆಟ್ಸ್ ಅಲ್ಲ ಅಂತ. ಯಾಕಪ್ಪ ಅಂದ್ರೆ ಒಂದು ಮನೆನ ತಗೊಂಡು ನಾವೇನಾದ್ರೂ ಅದನ್ನ ಬಾಡಿಗೆ ಬಿಟ್ಟು ನಮಗೆ ಇನ್ಕಮ್ ಏನಾದ್ರೂ ಜನರೇಟ್ ಆಗ್ತಾ ಇದ್ರೆ ಅದಕ್ಕೆ ನಾವು ಅಸೆಟ್ಸ್ ಅಂತ ಕರಿಬೇಕು. ನಾವು ಅದೇ ಮನೆಯಲ್ಲಿದ್ದು ತುಂಬಾ ಬಿಲ್ ಬರ್ತಾ ಇದ್ದು ಎಕ್ಸ್ಪೆನ್ಸಸ್ ತುಂಬಾ ಆ ಮನೆಗೆ ಜಾಸ್ತಿ ತುಂಬಾ ಖರ್ಚು ಆಗ್ತಾನೆ ಇದೆ ಅಂದ್ರೆ ಅದನ್ನ ನಾವು ಲ್ಯಾಬಿಲಿಟಿ ಆಗಿ ಕನ್ಸಿಡರ್ ಮಾಡ್ಬೇಕು ಅಂತ ಇವರು ನಮಗೆ ಬುದ್ಧಿನ ಹೇಳಿದ್ದಾರೆ, ಹೌದಲ್ವಾ? ಆ ಅಸೆಟ್ಸ್ ಇಂದ ಬಂದಿರುವಂತ ಹಣದಿಂದ ನಾವೇನಾದ್ರೂ ಮತ್ತೆ ಒಂದು ಮನೆ ತಗೊಂಡ್ರೆ ಇದು ಒಂದು ಬುದ್ಧಿವಂತಿಕೆ ಅಂತ ಇವ್ರು ಹೇಳಿದ್ದಾರೆ. ಸ್ಟಾರ್ಟಿಂಗ್ ಎಲ್ಲದಕ್ಕೂ ನಾವು ಲ್ಯಾಬಿಲಿಟೀಸ್ ಗೆ ಹಾಕಿದ್ವಪ್ಪ ಅಂದ್ರೆ ನಾವು ಜೀವನ ಪೂರ್ತಿ ಒಬ್ರಿಗೋಸ್ಕರ ದುಡಿಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಯಾವ ರೀತಿ ಅಂದ್ರೆ ಯು ಮೇಕಿಂಗ್ ರಿಚ್ ಅದರ್ಸ್ ಅಂದ್ರೆ ನಾವು ಇನ್ನೊಬ್ರಿಗೋಸ್ಕರ ದುಡಿತಾ ಇರ್ತೀವಿ. ಯಾವ ರೀತಿ ಅಂದ್ರೆ ವರ್ಕ್ ಫಾರ್ ದ ಕಂಪನಿ, ನಾವು ಒಂದು ಕಂಪ್ನಿಗೋಸ್ಕರ ಕೆಲಸ ಮಾಡ್ತಾ ಇರ್ತೀವಿ. ಆ ಕಂಪ್ನಿಯಲ್ಲಿ ನಾವೇನಾದ್ರೂ ಕೆಲಸ ಮಾಡಿದ್ರೆ ನಾವು ಬೆಳಿತಾ ಇರ್ತೀವಿ ಅಂತ ನಾವು ಅನ್ಕೊಂತೀವಿ. ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ಏನ್ ಕಲ್ತ್ಕೊಂಡ್ ಬಂದಿದೀವಿ ಅಂತ ನಾವು ಒಂದು ಕೆಲಸ ಈಗ ತುಂಬಾ ಕಷ್ಟಪಟ್ಟು ಓದಿದ್ರೆ ಮುಂದೆ ಚೆನ್ನಾಗಿ ಓದ್ತಾ ನಮಗೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ. ಆ ಒಳ್ಳೆ ಕೆಲಸ ಸಿಕ್ಕಿದ್ಮೇಲೆ ನಮಗೆ ತುಂಬಾ ಹಣ ಸಿಗುತ್ತೆ. ಆ ಹಣದಿಂದ ನಾವು ಆರಾಮಾಗಿ ಇರ್ತೀವಿ ಅಂತ. ಆದ್ರೆ ಇದು ತಪ್ಪು ಅಂತ ಇವ್ರು ಹೇಳಿದ್ದಾರೆ. ಯಾಕಂದ್ರೆ ನಾವ್ ಇಷ್ಟೊಂದೆಲ್ಲ ಓದಿದ್ರು ಕೂಡ ನಾವು ಎಷ್ಟು ಸಂಬಳ ಸಿಗುತ್ತೆ ನಮ್ದೇ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟಪ್ಪ ಒಂದು 15,000 ಸಿಗೋದೇ ಕಷ್ಟ ಆಗ್ಬಿಟ್ಟೈತಿ. ಎಷ್ಟು ಜನ ರ್ಯಾಟ್ ರೇಸ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ರ್ಯಾಟ್ ರೇಸ್ ಬಗ್ಗೆ ಚಾಪ್ಟರ್ 2 ಅಲ್ಲಿ ಕೂಡ ನಿಮಗೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಯಾಕಪ್ಪ ಅಂದ್ರೆ ನಾವು ಶ್ರೀಮಂತರಾಗ್ತೀವಿ, ನಾವು ದುಡ್ಡನ್ನ ದುಡಿತೀವಿ ಅಂತ ಹೋಗ್ತಾನೆ ಇರ್ತೀವಿ. ನಾವು ಸುಮ್ನೆ ಸೈಕಲ್ ತುಳಿತಾನೆ ಇರ್ತೀವಿ ರ್ಯಾಟ್ ರೇಸ್ ತರ. ಅಷ್ಟೇ ದುಡ್ಡು ಸಿಗ್ತಾ ಇರುತ್ತೆ, ಎಕ್ಸ್ಪೆನ್ಸಸ್ ಅಲ್ಲಿಗೆ ಹೋಗ್ತಾನೆ ಇರುತ್ತೆ. ಆದ್ರೆ ನಮ್ಮ ಬಾಸ್ ಮಾತ್ರ ರಿಚ್ ಆಗ್ತಾನೆ ಇರ್ತಾರೆ. ಓಕೆನಾ? ವರ್ಕ್ ಫಾರ್ ದ ಕಂಪನಿಗೆ ಈ ರೀತಿ ದುಡಿತಾ ಹೋಗ್ತೀವಿ. ಆಮೇಲೆ ವರ್ಕ್ ಫಾರ್ ದ ಗವರ್ನಮೆಂಟ್, ನಾವೇನಾದ್ರು ದುಡ್ದಿರ್ತೀವಲ್ಲ ಅದ್ರಲ್ಲೂ ಕೂಡ ಟ್ಯಾಕ್ಸ್ ಕಟ್ಬೇಕು ನೋಡ್ರಿ. ನಾವು ಎಲ್ಲಾ ದುಡ್ಡು ಇಲ್ಲೇ ಹೋಗುತ್ತೆ ಅಂತ ಕ್ಲೀನ್ ಆಗಿ ಅರ್ಥ ಮಾಡ್ಸಿದ್ದಾರೆ. ಆಮೇಲೆ ನೆಕ್ಸ್ಟ್ ನಾವು ಅದು ದುಡ್ದಿರ್ತೀವಿ, ಆದ್ರೆ ನಾವು ತುಂಬಾ ಲೋನ್ಗಳನ್ನ ತಗೊಂಡಿರ್ತೀವಿ, ಹೌದಲ್ವಾ? ವರ್ಕ್ ಫಾರ್ ದ ಬ್ಯಾಂಕ್ ಅಂದ್ರೆ ನಾವು ಬ್ಯಾಂಕ್ಗೋಸ್ಕರ ಕೆಲಸ ಮಾಡ್ತಾ ಇದೀವಿ. ವರ್ಕ್ ಫಾರ್ ದ ಕಂಪನಿ, ವರ್ಕ್ ಫಾರ್ ದ ಗವರ್ನಮೆಂಟ್, ವರ್ಕ್ ಫಾರ್ ದ ಬ್ಯಾಂಕ್. ನಮಗೋಸ್ಕರ ನಾವು ದುಡಿತಾ ಇಲ್ಲ, ಅದಕ್ಕೋಸ್ಕರ ನಾವ್ ಯಾವಾಗ್ಲೂ ಪೂರ್ ಮತ್ತೆ ಮಿಡಲ್ ಕ್ಲಾಸ್ ಅಲ್ಲೇ ಇದೀವಿ ಅಂತ ಇವರು ನಮಗೆ ನೀಟಾಗಿ ಅರ್ಥ ಮಾಡಿಸಿದ್ದಾರೆ. ನೆಕ್ಸ್ಟ್ ನೆಟ್ ವರ್ತ್ ಯಾವ ರೀತಿ ಅಂತ ಇವರು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದ್ರೆ, ನಾನಿವಾಗ ಒಂದು ಕಾರ್ನ ತಗೊಂಡಿರ್ತೀವಿ. ಈಗ ಜಸ್ಟ್ ನಾವು ಶೋರೂಮ್ ಇಂದ ಬಿಡಿಸಿದ ತಕ್ಷಣ ನಾವು ಅದನ್ನ ಈಗ ಮಾರಕ್ ಹೋದ್ವಪ್ಪ ಅಂದ್ರೆ ಅದಾಗ್ಲೇ ನಮ್ದು 25% ಮಾರ್ಕೆಟ್ ರೇಟ್ ಇಳಿದು ಬಿಟ್ಟಿರುತ್ತೆ, ಹೌದಲ್ವಾ? ಅದಕ್ಕೋಸ್ಕರ ನೀವು ಈ ರೀತಿ ಎಲ್ಲ ತುಂಬಾ ತೊಂದರೆ ತಗೊಂಡು ಈ ರೀತಿ ನೀವು ಕಾರ್ಗಳನ್ನೆಲ್ಲ ತಗೋಬಾರ್ದು. ಫಸ್ಟ್ ನೀವು ಅಸೆಟ್ಸ್ ಕಡೆನೆ ಜಾಸ್ತಿ ಫೋಕಸ್ ಮಾಡ್ಬೇಕು. ಅಸೆಟ್ಸ್ ಯಾವಾಗ್ಲೂ ಮನಿ ಇನ್ಕ್ರೀಸ್ ಆಗುತ್ತೆ ಹೊರತು ಡಿಕ್ರೀಸ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಡೇ ಬೈ ಡೇ ಇದು ಮನಿ ಜಾಸ್ತಿ ಆಗುತ್ತೆ. ನಿಮಗೆ ನಿಜವಾಗ್ಲೂ ಈಗ ಕಾರ್ ಹೆಂಗ್ ಸೇಲ್ ಮಾಡಕ್ ಹೋದ್ರೆ ಅದೇ ತರ ನಮಗೆ ಕಷ್ಟ ಬಂದಿರುತ್ತೆ. ನಾವೇನಾದ್ರೂ ಅಸೆಟ್ಸ್ ಗಳನ್ನ ಏನಾದ್ರು ಸೇಲ್ ಮಾಡಕ್ ಹೋದ್ರೆ ನಮಗೆ ಅದೇ ರೇಟ್ ಸಿಗುತ್ತೆ, ಇಲ್ಲಪ್ಪ ಅಂದ್ರೆ ಅದಕ್ಕಿಂತ ಜಾಸ್ತಿ ರೇಟ್ ಸಿಗುತ್ತೆ. ಅದೇ ನಾವ್ ಏನಾದ್ರು ಒಂದು ವೆಹಿಕಲ್ ಏನಾದ್ರು ತಗೊಂಡಿರ್ತೀವಿ, ಅದನ್ನ ನಾವು ಸೇಲ್ ಮಾಡಕ್ ಹೋದ್ರೆ ಅದು ಮಾರ್ಕೆಟ್ ರೇಟ್ ತುಂಬಾ ಕಡಿಮೆ ಆಗಿರುತ್ತೆ. ಅಕಸ್ಮಾತ್ ಅದು ಜಾಸ್ತಿ ಆಗಿದ್ರು ಕೂಡ ಮತ್ತೆ ಗವರ್ನಮೆಂಟ್ ಟ್ಯಾಕ್ಸ್ ಕೂಡ ಕಟ್ಬೇಕಂತ ಇವರು ಎಷ್ಟು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಎಷ್ಟು ಕ್ಲೀನ್ ಆಗಿ ಅರ್ಥ ಮಾಡಿಸಿದ್ದಾರೆ, ಹೌ ಟು ಸ್ಟಾರ್ಟ್ ಮೈಂಡಿಂಗ್ ಓನ್ ಬಿಸಿನೆಸ್ ಅಂದ್ರೆ ನಾವಿವಾಗ ಒಂದು ಬಿಸ್ನೆಸ್ ಮಾಡ್ಬೇಕಪ್ಪ ಅಂದ್ರೆ ತುಂಬಾ ಹಣ ಬೇಕಲ್ವಾ? ಇವ್ರು ಹೇಳಿದ್ದಾರೆ, ನಾನು ಯಾರಿಗೂ ಬಿಸ್ನೆಸ್ ಮಾಡಿ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಕ್ ಹೋಗಲ್ಲ. ಅಂದ್ರೆ ಇದ್ರಲ್ಲಿ ಎಷ್ಟೊಂದು ಸ್ಟ್ರಗಲ್ ಇರುತ್ತೆ. ಮತ್ತೆ ಇದ್ರಲ್ಲಿ ಒಂದು ಬಿಸ್ನೆಸ್ ಮಾಡಿದಾರೆ ಅಂದ್ರೆ ಒಂದು 5 ವರ್ಷದಲ್ಲಿ ಒಂದು 10 ಜನದಲ್ಲಿ 9 ಬಿಸ್ನೆಸ್ ಯಾವ ರೀತಿ ಲಾಸ್ ಆಗಿದೆ, ಮಾರ್ಕೆಟ್ ಬಿದ್ದೋಗಿದೆ, ಯಾರೋ ಒಬ್ಬೊಬ್ರು ಮಾತ್ರ ಬಿಸ್ನೆಸ್ ಅಲ್ಲಿ ಬೆಳೆಯಕ್ ಸಾಧ್ಯ ಅಂತ ನನಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ತುಂಬಾ ಜನ ಭಯ ಪಡ್ಕೊಂಡು ಬಿಸ್ನೆಸ್ ನ ಮಾಡಕ್ಕೆ ಹೋಗೋದಿಲ್ಲ. ಬಿಸ್ನೆಸ್ ಅಂದ ತಕ್ಷಣ ಏನ್ ಅನ್ಕೊಂಡಿದ್ದಾರೆ, ತುಂಬಾ ಹಣನ ಹಾಕಿ ಏನೇನೋ ಕಂಪನಿಗಳನ್ನ ಓಪನ್ ಮಾಡ್ತಾ ಹೋಗೋದಂತ ಅನ್ಕೊಂಡಿದ್ದಾರೆ. ನೀವು ಆ ರೀತಿ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ಲಿಟಲ್ ಬಿಟ್ ಆಗಿ ಬಿಸ್ನೆಸ್ ಸಣ್ಣದಿಂದ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದಾರೆ. ಇದನ್ನ ನಾವು ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು. ಈಗ ನಮ್ಮ ಹತ್ರ ಬಿಸ್ನೆಸ್ ಮಾಡ್ಬೇಕಪ್ಪ ಅಂದ್ರೆ ನಮಗೆ ಯಾರು ಇರೋದಿಲ್ಲ, ಹಿಂದೆ ಮುಂದೆ ದುಡ್ಡು ಕೊಡೋರಾಗಿರ್ಬೋದು. ನಾವು ದುಡ್ಡಿಂದ ಬಂದಿರೋದಿಲ್ಲ, ಯಾಕಂದ್ರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರ್ತೀವಿ. ನಾವು ಅದೇ ಒಂದ್ ಕಂಪ್ನಿಗೆ ಹೋಗಿರ್ತೀವಿ, ಒಂದ್ 15,000 ಸಂಬಳಕ್ಕ ಅದು ಮತ್ತೆ ಇಲ್ಲಿ ಅಲ್ಲಿ ಎಕ್ಸ್ಪೆನ್ಸಸ್ ಎಲ್ಲ ಹೋಗ್ತಾ ಇರುತ್ತೆ. ಅದ್ರಲ್ಲೇ ನಾವೇನ್ ದುಡ್ದಿರ್ತೀವಲ್ಲ, ಒಂದು ಅಸೆಟ್ಸ್ ಗೆ ನಾವು ಇನ್ವೆಸ್ಟ್ ಮಾಡ್ಬೇಕು. ಅದು ಸಣ್ಣ ಅಸೆಟ್ಸ್ ಆಗಿದ್ರು ಪರವಾಗಿಲ್ಲ ಅಂತ ಹೇಳಿದ್ದಾರೆ.
ಒಂದು ಸಣ್ಣ ಅಸೆಟ್ಸ್ ಗೆ ನಾವು ಹಾಕಿರ್ತೀವಿ ಅಂದ್ರೆ ದುಡ್ಡು, ಅದನ್ನ ಮತ್ತೆ ನಾವು ಸೇಲ್ ಮಾಡೋದಾಗಿರ್ಬೋದು, ಅದಕ್ಕೆಲ್ಲ ಹೋಗ್ಬಾರ್ದು, ಅದನ್ನ ನಮ್ಮ ಪಾಡೆ ನಾವು ಮರ್ತ್ ಬಿಡ್ಬೇಕು. ಆ ಅಸೆಟ್ ನಾವು ಒಂದು ಎಂಪ್ಲಾಯ್ ಅಂತ ಅನ್ಕೋಬೇಕು ಅಂತ ಇಲ್ಲಿ ಆಥರ್ ನಮಗೆ ತಿಳಿಸಿದ್ದಾರೆ. ಅಸೆಟ್ ನಮಗೆ ಒಬ್ಬ ಎಂಪ್ಲಾಯ್ ಆಗಿದ್ರೆ ಇನ್ನು ಸ್ವಲ್ಪ ನೆಕ್ಸ್ಟ್ ಜನರೇಷನ್ ಅಲ್ಲಿ ಸ್ವಲ್ಪ ವರ್ಷಗಳಾದ್ಮೇಲೆ ಆ ಒಬ್ಬ ಎಂಪ್ಲಾಯ್ ಕೆಳಗೆ ತುಂಬಾ ಜನ ಎಂಪ್ಲಾಯ್ಗಳಿದ್ದಾರೆ. ಆ ಎಂಪ್ಲಾಯ್ಗಳು ನನ್ನ ಎಂಪ್ಲಾಯ್ಗಳು ಅಂತ ನಾವು ಅನ್ಕೋಬೇಕು, ನನಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಅನ್ಕೋಬೇಕು. ಯಾಕಪ್ಪ ಅಂದ್ರೆ ಆ ಅಸೆಟ್ಸಿನ ದಿನನಿತ್ಯ ವ್ಯಾಲ್ಯೂ ತುಂಬಾ ಜಾಸ್ತಿ ಆಗ್ತಾನೆ ಇರುತ್ತೆ. ಆ ಅಸೆಟ್ಸ್ ಇಂದ ಮತ್ತೆ ರೀಇನ್ವೆಸ್ಟ್ ಮಾಡ್ಬೇಕು. ನಾವು ಜಾಸ್ತಿ ಅಸೆಟ್ಸ್ ಕಡೆನೆ ಫೋಕಸ್ ಮಾಡ್ಬೇಕು. ನಾವ್ ಯಾವಾಗ ಅಸೆಟ್ಸ್ ಕಡೆ ಫೋಕಸ್ ಮಾಡ್ತೀವಿ, ಅಸೆಟ್ಸ್ ನಾವ್ ಯಾವಾಗ ಸೇವ್ ಮಾಡಕ್ ಶುರು ಮಾಡ್ತೀವಿ, ಆ ಅಸೆಟ್ ನಮಗೆ ಫ್ಯೂಚರ್ ಅಲ್ಲಿ ನಮ್ ಲೈಫ್ ನ ಸೇವ್ ಮಾಡುತ್ತೆ ಅಂತ ನಮಗೆ ಕ್ಲೀನ್ ಆಗಿ ತಿಳಿಸಿದ್ದಾರೆ. ನೋಡಿದ್ರಲ್ಲ ಚಾಪ್ಟರ್ 3 ಎಷ್ಟು ಚೆನ್ನಾಗಿತ್ತು. ಚಾಪ್ಟರ್ 1 ಚಾಪ್ಟರ್ 2 ನೋಡಿ. ಫಸ್ಟ್ ಟೈಮ್ ನೀವೇನಾದ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡ್ರಿ. ಓಕೆ, ಅಕಸ್ಮಾತ್ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಡ್ರಿ. ಅಕಸ್ಮಾತ್ ಸಬ್ಸ್ಕ್ರೈಬ್ ಮಾಡಿದ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ಗೆ ಕೊಟ್ರೆ ನಾನು ಯಾವ್ದೇ ರೀತಿ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಇದ್ರಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಇದ್ರಲ್ಲಿ 5 ಪಾಯಿಂಟ್ಗಳನ್ನ ನಾವು ಯಾವಾಗ್ಲೂ ಅರ್ಥ ಮಾಡ್ಕೊಳ್ಲೇಬೇಕು. ಅದಕ್ಕೋಸ್ಕರ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಫಸ್ಟ್ನೇ ಪಾಯಿಂಟ್ ನಾವು ಅರ್ಥ ಮಾಡ್ಕೊಂಡಿದ್ದು ಮೈಂಡ್ ಯುವರ್ ಓನ್ ಬಿಸಿನೆಸ್. ನಮ್ಮ ಓನ್ ಬಿಸಿನೆಸ್ ಅಸೆಟ್ಸ್ ಕಡೆ ನಾವು ಫೋಕಸ್ ಮಾಡ್ಬೇಕು. ಯಾಕಪ್ಪ ಅಂದ್ರೆ ನಾವು ಯಾರ್ದು ಕೆಳಗೆ ಕೆಲಸ ಮಾಡ್ತಾ ಇದ್ರೆ ಇನ್ನೊಬ್ರು ಬೆಳೀತಾ ಇರ್ತಾರೆ, ನಾವ್ ಯಾವತ್ತೂ ಬೆಳೆಯಕ್ ಆಗೋದಿಲ್ಲ. ಡಿಫ್ರೆನ್ಸ್ ಬಿಟ್ವೀನ್ ಬಿಸ್ನೆಸ್ ಅಂಡ್ ಪ್ರೊಫೆಷನಲ್ ಅಂದ್ರೆ ನಮಗೆ ಆ ಪ್ರೊಫೆಷನಲ್ ಇಷ್ಟ ಇರುತ್ತೆ, ನಮಗೆ ಬಿಸ್ನೆಸ್ ಮಾಡಕ್ ಇಷ್ಟ ಇಲ್ಲ ಅಂತ ಅನ್ಕೊಂಡ್ರು ಕೂಡ ನಾವು ಬಿಸ್ನೆಸ್ ನ ಜೊತೆಗೆ ಮಾಡ್ತಾ ಇರ್ಬೇಕು. ಯಾವ ರೀತಿ ಅಂದ್ರೆ ಪ್ರೊಫೆಷನಲ್ ಅದನ್ನೇ ಮಾಡೋಣ, ಅದ್ರಲ್ಲಿ ಬಂದಿರೋಂತ ಹಣ ನಾವು ಅಸೆಟ್ಸ್ ಗೆ ಇನ್ವೆಸ್ಟ್ ಮಾಡ್ತಾ ಇರ್ಬೇಕು. ಯಾಕಪ್ಪ ಅಂದ್ರೆ ನಮ್ಮ ಪ್ರೊಫೆಷನಲ್ಲಿ ಬಂದಿರುವಂತ ಹಣ ನಮಗೆ ನಾವೇನ್ ಲೈಫ್ ಸ್ಟೈಲ್ ಯೋಚನೆ ಮಾಡಿರ್ತೀವಲ್ಲ ಅದನ್ನೆಲ್ಲ ಅನುಭವಿಸಕ್ಕೆ ಸಾಧ್ಯ ಇಲ್ಲ ಅಂತ ಇವರು ನಮಗೆ ತಿಳಿಸಿದ್ದಾರೆ. ಮತ್ತೆ ನೆಕ್ಸ್ಟ್ 3rd ಪಾಯಿಂಟ್ ರಿಯಲ್ ಅಸೆಟ್ಸ್. ರಿಯಲ್ ಅಸೆಟ್ಸ್ ಕಡೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು. ಇನ್ಕಮ್ ಜನರೇಟ್ ಆಗ್ತಾ ಇರ್ಬೇಕು ಡೇ ಬೈ ಡೇ, ಆ ಕಡೆ ನಾವು ಫೋಕಸ್ ಮಾಡ್ತಾನೆ ಇರ್ಬೇಕು. ನೆಕ್ಸ್ಟ್ ನೆಟ್ವರ್ತ್. ಅಸೆಟ್ಸ್ ಯಾವಾಗ್ಲೂ ನೆಟ್ವರ್ತ್ ಜಾಸ್ತಿನೇ ಆಗ್ತಾ ಇರುತ್ತೆ, ಲ್ಯಾಬಿಲಿಟೀಸ್ ತುಂಬಾ ಕಡಿಮೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅಸೆಟ್ಸ್ ಗೆ ಜಾಸ್ತಿ ನಾವು ಪ್ರೀತಿ ತೋರಿಸ್ಬೇಕು. ನೆಕ್ಸ್ಟ್ 5th ಪಾಯಿಂಟ್ ಹೌ ಟು ಸ್ಟಾರ್ಟ್ ಮೈಂಡಿಂಗ್ ಓನ್ ಬಿಸಿನೆಸ್. ಅಂದ್ರೆ ಯಾವ ರೀತಿ ನಾನು ಹೇಳಿದ್ನಲ್ಲ ನಿಮಗೆ, ಸ್ಟಾರ್ಟಿಂಗ್ ನಮ್ ಕಡೆ ಬಿಸ್ನೆಸ್ ಮಾಡೋದಕ್ಕೆ ಆಗೋದಿಲ್ಲ, ಅದನ್ನೇ ನಾವು ಒಂದ್ ಚಿಕ್ಕ ಅಸೆಟ್ಸ್ ಸಿಗಾದ್ರೆ ನಾವು ಇನ್ವೆಸ್ಟ್ ಮಾಡ್ಬೇಕು. ಆ ಚಿಕ್ಕ ಅಸೆಟ್ ನಾಳೆ ದೊಡ್ಡ ಅಸೆಟ್ ಆಗಿ ಬದಲಾವಣೆ ಆಗುತ್ತೆ. ಅದಕ್ಕೋಸ್ಕರ ಅಸೆಟ್ಸ್ ಕಡೆನೆ ನಾವು ಜಾಸ್ತಿ ಫೋಕಸ್ ಮಾಡ್ಬೇಕು. ಅಸೆಟ್ಸ್ ನಾವು ಇವತ್ತು ಉಳಿಸಿದ್ರೆ ಆ ಅಸೆಟ್ಸ್ ನಾಳೆ ನಮಗೆ ಉಳಿಸುತ್ತೆ ಅಂತ ಇದ್ರಲ್ಲಿ ನಮಗೆ ಆಥರ್ ರಾಬರ್ಟ್ ಕಿಯೋಸಾಕಿ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಚಾಪ್ಟರ್ 4 ಅಲ್ಲಿ ಸಿಗೋಣ. ಮತ್ತೆ ಸಿಗೋಣ. ಲವ್ ಯು. ಜೈ ಹಿಂದ್.